ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರೈಟಿಸ್ ಮತ್ತು IBS ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಗ್ಯಾಸ್ಟ್ರೈಟಿಸ್ ಮತ್ತು IBS ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ಪಡಿಬೇಕು, ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಉಮರ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರೈಟಿಸ್ ಮತ್ತು IBS ಅನ್ನುವಂತಹ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸೊ ಮೊದಲನೇದಾಗಿ ಈ ಗ್ಯಾಸ್ಟ್ರೈಟಿಸ್ ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡಿ. ನೋಡಿ, ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಅಥವಾ ಮೆಡಿಕಲಿ ನಾವು ಯಾವುದೇ ಒಂದು ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಲಾಸ್ಟಲ್ಲಿ ಐಟಿಸ್ ಅಂತ ಬಂದಾಗ ಲೈಕ್ ಆರ್ಥರೈಟಿಸ್ ಇರಬಹುದು, ಯುವೈಟಿಸ್ ಇರಬಹುದು, ಕಂಜಂಕ್ಟಿವೈಟಿಸ್ ಇರಬಹುದು. ಸೊ ಈ ಥರ ಯಾವುದೇ ಒಂದು ಐಟಿಸ್ ಅಂತ ಬಂದಾಗ ಇದರಲ್ಲಿ ಇನ್ಫ್ಲಮೇಷನ್ ಆಗ್ತಿದೆ ಅಂತ ನಾವು ಹೇಳ್ತೀರಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಎಫೆಕ್ಟೆಡ್ ಪಾರ್ಟಲ್ಲಿ ನೋವು ಕಂಡುಬರೋದು, ಆ ಭಾಗದಲ್ಲಿ ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ನಂತರ ಅದರ ಏನೊಂದು ನಾರ್ಮಲ್ ಫಿಸಿಯಾಲಜಿ ಇರೋದು ಆ ಫಿಸಿಯಾಲಜಿ ಹ್ಯಾಂಪರ್ ಆದಾಗ ಆಗ ಇನ್ಫ್ಲಮೇಷನ್ ಆಗಿದೆ ಅಂತ ನಾವು ಹೇಳ್ತೀರಿ. ಸೊ ಈಗ ನಮ್ಮ ಹೊಟ್ಟೆಯ ಲೈನಿಂಗ್ ಲೇಯರಲ್ಲಿ ಒಂದು ವೇಳೆ ಈ ಥರದ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ ಆಗಿ ಅಲ್ಲಿ ಸಣ್ಣದಾಗಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಆದಾಗ ಆಗ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ನಾವು ಹೇಳ್ತೀರಿ. ಬೇಸಿಕ್ಲಿ ಎಲ್ಲರೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಂತ ಹೇಳ್ತಿರ್ತಾರೆ. ಯಾವುದೋ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಮಾತ್ರೆ ತಿನ್ನೋದಿರೋದು, ಇದನ್ನು ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ಸೊ ಈಗ ಯಾವುದೇ ಒಂದು ನಮಗೆ ಹೊಟ್ಟೆಯ ಭಾಗದಲ್ಲಿ ನೋವು ಕಂಡು ಬಂದಾಗ ಅಥವಾ ಎದೆ ಉರಿ ಕಂಡು ಬಂದಾಗ ತೇಗ್ ಬಂದಿದ್ದ ತಕ್ಷಣ ಸಾಕಷ್ಟು ಜನ ಏನು ಮಾಡ್ತಾರೆ, ಗ್ಯಾಸ್ಟ್ರೈಟಿಸ್ ಅಂತ ಒಂದು ಮಾತ್ರೆ ನುಂಗ್ಬಿಡ್ತಾರೆ. ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಇದು ಕ್ವಾಂಟಿಫೈ ಮಾಡೋದಕ್ಕೆ ಸರ್ಟನ್ ಲಕ್ಷಣಗಳನ್ನ ನಾವು ನೋಡ್ತೀರಿ, ಸರ್ಟನ್ ಟೈಮ್ ಫ್ರೇಮ್ನ ನಾವು ನೋಡ್ತೀರಿ. ಈ ಥರ ಹೊಟ್ಟೆ ಉಬ್ಬರ ಆಗೋದಿರಬಹುದು, ಹೊಟ್ಟೆ ನೋವು ಬರೋದಿರಬಹುದು, ಹೊಟ್ಟೆ ಹಶು ಆಗದೇ ಇರೋದಿರಬಹುದು. ಈ ಥರ ಸುಮಾರು ದಿನ ಕಾಲ ಇದ್ದಾಗ ಆಗ ಮಾತ್ರ ಅದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗಿದೆ ಅಂತ ಹೇಳ್ತೀರಿ. ಅದಕ್ಕೆ ನಾವು ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ. ಈ ಗ್ಯಾಸ್ಟ್ರೈಟಿಸ್ ಆಗೋದಕ್ಕೆ ಕಾಮನ್ ಆಗಿ ನಾವು 3 ಕಾರಣಗಳನ್ನ ನಾವು ನೋಡ್ತೀರಿ. ಸೊ ಒಂದು ನಮ್ಮ ಅನ್ಟೈಮ್ಲಿ ಫುಡ್, ಅಂದರೆ ನಾವು ಊಟ ಕರೆಕ್ಟ್ ಟೈಮಿಗೆ ನಾವು ತಿನ್ನೋದಿಲ್ಲ. ಒಂದಿನ 9 ಗಂಟೆಗೆ ತಿಂಡಿ ಮಾಡಿದ್ರೆ ಇನ್ನೊಂದಿನ 12ವರೆಗೆ ತಿಂಡಿ ಮಾಡೋದು, ರಾತ್ರಿ ಊಟ ಲೇಟ್ ಮಾಡೋದಿರಬಹುದು, ಊಟ ಮಾಡಿದ ತಕ್ಷಣ ಮಲ್ಕೊಳೋದಿರಬಹುದು. ಇವೆಲ್ಲ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಇದರ ಜೊತೆ ನಾವು ನೋಡ್ತೀರಿ ತುಂಬ ಭಯ ಪಡೋದು ಅಥವಾ ಆತಂಕ ಪಡೋದಿದ್ದರೆ ಆಗಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ನಂತರ ನಾವು ಊಟ ಚೆನ್ನಾಗಿ ಆಗದೆ ತಿಲ್ಲದೆ ಏನಾದರೂ ಡೆಂಟಲ್ ಇಶ್ಯೂಸ್ ಇದ್ದು ಹಾಗೆ ನಾವು ಊಟ ನುಂಗ್ತಾ ಇದ್ದರೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ತುಂಬ ಖಾರದ ಪದಾರ್ಥ ಇರಬಹುದು, ತುಂಬ ಸ್ಪೈಸಿ ಫುಡ್, ಹಾಟ್ ಫುಡ್ನ ನಾವು ತುಂಬ ಜಾಸ್ತಿ ತಿಂದರೆ ಈ ಸಮಸ್ಯೆ ಬರಬಹುದು. ನಂತರ ಸ್ಮೋಕಿಂಗ್ ಇರಬಹುದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು, ಸರ್ಟನ್ ಮೆಡಿಕೇಷನ್ಸ್ ಇರಬಹುದು. ಲಾಂಗ್ ಟರ್ಮ್ ಸರ್ಟನ್ ಮೆಡಿಕೇಷನ್ಸ್ ತೊಗೊಂಡಾಗ ಆ ಮೆಡಿಸಿನ್ಸ್ಲಿಂದನೂ ಈ ಒಂದು ಸಮಸ್ಯೆ ಕಂಡುಬರ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಮೇಲೆ ಈ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸರ್ಟನ್ ಇಂಡಿವಿಜುವಲ್ಸಲ್ಲಿ ಒಂದು ಸ್ಟ್ರಾಂಗ್ ಜೆನೆಟಿಕ್ ಟ್ರೈಟ್ನ ನಾವು ನೋಡ್ತೀರಿ. ತಂದೆ ತಾಯಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಾಗಬಹುದು. ಸೊ ಈ ಥರ ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ನಾನಾ ಕಾರಣಗಳನ್ನ ನಾವು ನೋಡಬಹುದು. ಓಕೆ, ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತಹ ಗುಣಲಕ್ಷಣಗಳು ಯಾವುದು, ಸಿಂಪ್ಟಮ್ಸ್ ಯಾವುದು ಅಂತ ತಿಳಿಸ್ಕೊಡಿ. ಗ್ಯಾಸ್ಟ್ರೈಟಿಸಲ್ಲಿ ನಾವು ತುಂಬ ಡಿಫ್ರೆಂಟ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಸೊ ಇದರಲ್ಲಿ ಸರ್ಟನ್ ಕ್ಲಾಸಿಕಲ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಸೊ ಒಂದು ಕ್ಲಾಸಿಕಲ್ ಸಿಂಪ್ಟಮ್ ನಾವು ನೋಡ್ತೀರಿ, ಎದೆ ಭಾಗದಲ್ಲಿ ಉರಿ ಕಂಡುಬರೋದು ಅಥವಾ ಈ ಅಪ್ಪರ್ ಪೋರ್ಷನಲ್ಲಿ ಒಂಥರ ಉರಿ ಆಗೋದಂಗೆ ಚುಚ್ಚಿದಂಗೆ ಆಗೋದು, ಉಳಿ ತೇಗ್ ಬರೋದು, ನಂತರ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ರ ಆದಂಗೆ ಆಗೋದು. ಇದು ಕಾಮನ್ ಸಿಂಪ್ಟಮ್ಸ್. ಇದ್ರ ಹೊರತುಪಟ್ಟು ಸಾಕಷ್ಟು ಬೇರೆ ಸಿಂಪ್ಟಮ್ಸ್ನ ನಾವು ನೋಡಬಹುದು. ನಾವು ನೋಡ್ತೀರಿ ಊಟ ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ, ಅಥವಾ 1-2 ತುತ್ತು ತಿಂದರೂ ಕೂಡ ಹೊಟ್ಟೆ ತುಂಬಿತು ಅಂತ ಅನ್ಸುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲಿ ಮತ್ತೆ ಹೊಟ್ಟೆ ಹಶುವಾಗುತ್ತೆ, ಮತ್ತು ಊಟ ತಿಂದರೆ 2-3 ತುತ್ತಿಗೆ ಮತ್ತೆ ಊಟ ತುಂಬ್ದಂಗೆ ಅನ್ಸುತ್ತೆ. ನಂತರ ನಮ್ಮ ಹೊಟ್ಟೆ ಒಂಥರ ಭಾರ ಆದಂಗೆ ಕಲ್ಲಾದಂಗೆ ಆಗಿಬಿಡುತ್ತೆ. ಎದೆ ನೋವು ಕಂಡುಬರಬಹುದು ಸಾಕಷ್ಟು ಜನದಲ್ಲಿ. ಇದರ ಜೊತೆ ತಲೆನೋವು ಕಂಡುಬರಬಹುದು. ಫ್ಯೂ ವೆರಿಡ್ ಕೇಸಸಲ್ಲಿ ನಾವು ನೋಡ್ತೀರಿ, ಯಾವುದೋ ಒಂದು ಭಾಗದಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ, ಒಂಥರ ಸೊಂಟ ನೋವು ಬರೋದು ಅಥವಾ ಕೈಯಲ್ಲಿ ನೋವು ಕಂಡುಬರೋದು. ಈ ಥರ ನೋಡ್ತಾ ಹೋಗ್ತೀರಿ. ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಗ್ಯಾಸ್ಟ್ರೈಟಿಸ್ ಹೆಚ್ಚಾದಾಗ ಅವ್ರಿಗೆ ಉಸಿರಾಟ ಕೂತರ ತೊಂದರೆ ಆಗಬಹುದು. ಸರ್ಟನ್ ಕೇಸಸಲ್ಲಿ ಕೆಮ್ಮು ಶುರು ಆಗಬಹುದು, ಒಣ ಕೆಮ್ಮು ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ಟನ್ ಕೇಸಸಲ್ಲಿ ಫೋಬಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎದೆ ನೋವು ಬಂದಿದ ತಕ್ಷಣ ಸಾಕಷ್ಟು ಪೇಷಂಟ್ಸ್ ಭಯ ಪಡ್ಕೊಳ್ತಾರೆ, ಆತಂಕ ಪಡ್ತಾರೆ. ಹಾರ್ಟಿನ ಸಮಸ್ಯೆ ಏನೋ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ
ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗೋದು, ECG ಮಾಡಿಸೋದಿರಬಹುದು ಅಥವಾ ಬೇರೆ ಪರೀಕ್ಷೆಗಳನ್ನ ಮಾಡಿಸೋದಿರಬಹುದು. ಸೊ ಅದು ನೆಗೆಟಿವ್ ಬಂದಿರುತ್ತೆ, ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ ಡಾಕ್ಟ್ರು. ಮತ್ತೆ ಒಂದು 5-10 ದಿನದಲ್ಲಿ ಮತ್ತೆ ಅದೇ ಥರ ನೋವು ಕಂಡು ಬಂದಾಗ ಮತ್ತೆ ಅದೇ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಕಾರ್ಡಿಯಾಕ್ ಫೋಬಿಯಾ ಅಂತ ನಾವು ಹೇಳ್ತೀರಿ, ಅಥವಾ ಇದಕ್ಕೆ ಒಂದು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಕೂಡ ಹೇಳ್ತೀರಿ. ಅಂದರೆ ಈ ಒಬ್ಬ ವ್ಯಕ್ತಿಗೆ ಎದೆನೋವು ಬರ್ತಾ ಇದೆ, ಬಟ್ ಈ ಒಂದು ಎದೆನೋವು ಹೃದಯದ ಕಾರಣದಿಂದ ಬರ್ತಿಲ್ಲ, ಇದಕ್ಕೆ ನಾನ್ ಕಾರ್ಡಿಯಾಕ್. ಸೊ ಗ್ಯಾಸ್ಟ್ರೈಟಿಸ್ ಹೆಚ್ಚಾಗೋದ್ರಿಂದ ಈ ಒಂದು ಸಮಸ್ಯೆ ಬರ್ತಿದೆ ಅಂತ ಹೇಳ್ತೀರಿ. ಸೊ ಈ ಥರ ಈ ಗ್ಯಾಸ್ಟ್ರೈಟಿಸಲ್ಲಿ ಒಂದು ಕಾಮನ್ ಸಿಮ್ಟಮ್ಸ್ ಜೊತೆ ಬೇರೆ ಡಿಫ್ರೆಂಟ್ ಸಿಮ್ಟಮ್ಸು ಕೂಡ ನೋಡಬಹುದು. ಓಕೆ ಡಾಕ್ಟರ್, ಕಾಸಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ರಿ ಭಯ ಮತ್ತು ಆತಂಕದಿಂದನೂ ಕೂಡ ಗ್ಯಾಸ್ಟ್ರೈಟಿಸ್ ಉಂಟಾಗುತ್ತೆ ಅಂತ. ಎಷ್ಟೋ ಜನಕ್ಕೆ ವಿಚಾರ ತಿಳಿದೇ ಇರೋದಿಲ್ಲ, ಹೇಗೆ ಕಾರಣ ಆಗುತ್ತಿದ್ದು ಅಂತ ತಿಳಿಸ್ಕೊಡಿ. ಆಂಗ್ಸೈಟಿ ಅಥವಾ ಫೋಬಿಯಾ ಜಾಸ್ತಿ ಆದಾಗಲೂ ಕೂಡ ಈ ಒಂದು ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ಬೇಸಿಕ್ಲಿ ಇದೊಂದು ನಮ್ಮ ಒಂದು ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ, ಈಗ ನಮಗೆ ಏನಾದರೂ ಒಂದು ನಾವು ಊಟದ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ಮನೇಲಿ ಏನಾದರೂ ಅಡುಗೆ ಮಾಡ್ತಿದ್ರೆ ಅದರ ಒಂದು ಫ್ರ್ಯಾಗ್ನೆನ್ಸ್ಲಿಂದ ಅಥವಾ ಆ ಒಂದು ಊಟ ನಾವು ಯೋಚನೆ ಮಾಡಿದ ತಕ್ಷಣವೇ ನಮ್ಮ ಬಾಯಲ್ಲಿ ಸಲೈವೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಜಸ್ಟ್ ಅ ಪ್ರಿಪರೇಷನ್. ನಾವು ಅದನ್ನು ನೋಡಿರಲ್ಲ, ಬರೀ ನಮ್ಮ ಮನಸ್ಸಲ್ಲಿ ನಾವು ಯೋಚನೆ ಮಾಡಿದ ತಕ್ಷಣ ನಮಗೆ ಹೊಟ್ಟೆ ಹಸು ಆಗುತ್ತೆ, ಒಂದು ಆಸೆ ಆಗುತ್ತೆ, ತಿನ್ನಬೇಕು ಅಂತ ಆಗುತ್ತೆ. ಸೊ ಇದಾದಾಗ ನಮ್ಮ ಹೊಟ್ಟೆಯ ಭಾಗದಲ್ಲಿ ಸರ್ಟನ್ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು HCl ಅಂತ ಹೇಳ್ತೀರಿ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ನಮ್ಮ ಹೊಟ್ಟೆಯ ಲೈನಿಂಗ್ ಲೇಯರ್ ಏನಾಗ್ತದೆ, ಪ್ರಿಪೇರ್ ಆಗ್ತದೆ, ನಾವು ಊಟ ಮಾಡಬೇಕು ಅಂತ ನಮ್ಮ ಮೈಂಡ್ ಅದಕ್ಕೆ ಒಂದು ಸಿಗ್ನಲ್ ಕೊಡ್ತಿದೆ, ಇದಕ್ಕೆ ಇವೆಲ್ಲ ಪ್ರಿಪರೇಷನ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದು ವೇಳೆ ಆ ಟೈಮಲ್ಲಿ ನಾವು ಊಟ ಮಾಡಲಿಲ್ಲ ಅಂದರೆ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ರಿಲೀಸ್ ಆಗಿರುತ್ತೋ ಅದು ಹಾಗೇ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಊಟ ಮಾಡಲಿಲ್ಲ ಅಂದರೆ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಲ್ಲೇ ಇದ್ದು ಅದರ ಆ ಆ್ಯಸಿಡ್ ರಿಯಾಕ್ಷನ್ ಆ ಲೈನಿಂಗ್ ಲೇಯರ್ ಮೇಲೆ ಆಗ್ತಾ ಅಲ್ಲಿ ಸಣ್ಣದಾಗಿ ಉಣ್ಣಾಗ್ತಾ ಹೋಗಬಹುದು. ಸೊ ಇದೊಂದು ಕಾಮನ್ ಫಿಸಿಯಾಲಜಿ ಇದು. ಸೊ ಈಗ ಇದೇ ಥರ ಈಗ ಆ್ಯಂಗ್ಸೈಟಿ ಅಥವಾ ವರಿ ಇದ್ದಾಗ ಏನಾಗುತ್ತೆ ಅಂದರೆ ಈ ಮೆಕ್ಯಾನಿಸಮ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಲ್ಲಿ ವಿತೌಟ್ ಕಂಟ್ರೋಲ್ ಅಲ್ಲಿ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಹೈಡ್ರೋಕ್ಲೋರಿಕ್ ರಿಲೀಸ್ ಹೆಚ್ಚಾಗ್ತಾ ಹೋದಾಗ ಅಲ್ಲಿ ಅದು ಉಣ್ಣಾಗ್ತಾ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗಬಹುದು. ಸೊ ಇದೇ ಥರ ನಾವು ನೋಡ್ತೀರಿ, ನಿದ್ದೆ ಕರೆಕ್ಟಾಗಿ ಮಾಡ್ತಿಲ್ಲ ಅಥವಾ ತುಂಬ ಜಾಸ್ತಿ ಯೋಚನೆ ಇದ್ದಾಗ, ಡಿಪ್ರೆಷನಲ್ಲಿ ಇದ್ದಾಗಲೂ ಕೂಡ ನಾವು ನೋಡ್ತೀರಿ ಒಬ್ಬ ವ್ಯಕ್ತಿಗೆ ಊಟ ಮಾಡೋಕ್ಕೆ ಆಸಕ್ತಿನೇ ಇರೋದಿಲ್ಲ, ಊಟ ಮಾಡಬೇಕು ಅಂತ ಅನಿಸ್ತಾನೆ ಇರೋದಿಲ್ಲ, ಆದರೂ ಕೂಡ ಇಲ್ಲಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗ್ತಿರುತ್ತೆ. ಸೊ ಅದು ರಿಲೀಸ್ ಆಗ್ತಾ ಅಲ್ಲಿ ಉಣ್ಣಾಗ್ತಾ ಈ ಒಂದು ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ಈ ಥರ ಆಂಗ್ಸೈಟಿ ಆ್ಯಂಡ್ ಫೋಬಿಯಾಯಿಂದ ಡೆಫಿನೆಟ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಹೆಚ್ಚಾಗೇ ಆಗುತ್ತೆ. ಈ ಅನುವಂಶೀಯವಾಗೂ ಕೂಡ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಏನಾದರೂ ಬರಬಹುದಾ? ಎಸ್, ಸ್ಟ್ರಾಂಗ್ ಟೆಂಡೆನ್ಸಿಗಳನ್ನ ನಾವು ನೋಡ್ತೀರಿ. ಪೇರೆಂಟ್ಸಿಗೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಗೆ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು. ಬಟ್ ಒಂದು ವೇಳೆ ಇವರ ಈಟಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿಟ್ಕೊಂಡಿದ್ದಾಗ ಅಥವಾ ಅವರ ಲೈಫ್ ಸ್ಟೈಲ್ ಚೆನ್ನಾಗಿಟ್ಕೊಂಡಿದ್ರೆ ಈ ಒಂದು ಸಮಸ್ಯೆ ಬರೆದಿರೋದಂಗೂ ಕೂಡ ನಾವು ನೋಡ್ಕೊಳ್ಬಹುದು. ಸರ್ಟನ್ ಬೇರೆ ಕಂಡೀಷನ್ಸ್ ಇರುತ್ತೆ, ಲೈಕ್ ಒಂದು H. ಪೈಲೋರಿ ಬ್ಯಾಕ್ಟೀರಿಯಾ ಅಂತ ನಾವು ನೋಡ್ತೀರಿ. ಈ ಬ್ಯಾಕ್ಟೀರಿಯಾ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಗಟ್ಟಲ್ಲಿ, ಆಗ ಈ ಒಂದು ಸಮಸ್ಯೆ ಬರಬಹುದು. ಅಥವಾ ಸರ್ಟನ್ ಬೇರೆ ಇಶ್ಯೂಸ್ ಲೈಕ್ ಆ ಒಂದು ಸ್ಪಿನ್ಸ್ಟರ್ ಅಂತ ನಾವು ಹೇಳ್ತೀರಿ. ಅಂದರೆ ಆ ಸ್ಪಿನ್ಸ್ಟರಲ್ಲಿ ಲ್ಯಾಕ್ಸಿಸಿಟಿ ಬಂದಾಗ ಅಥವಾ ಹಯಾಟಿಸ್ ಹರ್ನಿಯಾ ಅಂತ ಹೇಳ್ತೀರಿ, ಇದಾದಾಗ ಈ ಒಂದು ಸಮಸ್ಯೆ ಆಗಬಹುದು. ಸರ್ಟನ್ ಲಿವರ್ ಕಂಡೀಷನ್ಸ್ ಹೆಚ್ಚಾದಾಗ ಬಿಕಾಸ್ ಆಫ್ ಜೆನೆಟಿಕ್ ಟ್ರಯಟ್ಲಿಂದ ಆದಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ಈ ಥರ ಡೆಫಿನೆಟ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಪೇಷಂಟ್ಸ್ಗೂ ಕೂಡ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರಬಹುದು. ಓಕೆ, ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು? ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಗ್ಯಾಸ್ಟ್ರೈಟಿಸ್ನ ನಾವು ನೋಡ್ತೀರಿ, ನಾವು ಏನು ಆಹಾರ ತೊಗೊಳ್ತಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನಾವು ತುಂಬ ಇಂಪಾರ್ಟೆಂಟ್ ಥಿಂಗ್, ನಾವೊಂದು ಟೈಮ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಈ ಟೈಮಿಂದ ಈ ಟೈಮ್ ಮಧ್ಯ ನಾವು ತಿಂಡಿ ಇರಬಹುದು ಅಥವಾ ಮಧ್ಯಾಹ್ನ ಊಟ ಇರಬಹುದು ಅಥವಾ ರಾತ್ರಿ ಊಟ ಇರಬಹುದು, ಇದನ್ನು ಸಮಯದ ಟೈಮಿಗೆ ನಾವು ಊಟ ಮಾಡಬೇಕಾಗತ್ತೆ. ಒಂದು ನಂತರ ನಾವು ಏನೇ ತಿಂದಾಗ ಅದನ್ನು ಚೆನ್ನಾಗಿ ನಾವು ಅಗಿಬೇಕಾಗತ್ತೆ. ನಮ್ಮ ಬಾಯಿಯಲ್ಲೇ ಅದನ್ನು ಚೆನ್ನಾಗಿ ಅಗದಿ ಒಂದು ಪೇಸ್ಟ್ ಥರ ನಾವು ಮಾಡಬೇಕಾಗತ್ತೆ. ಇದಕ್ಕೆ ನಾವು ಬೋಲಸ್ ಅಂತ ನಾವು ಹೇಳ್ತೀರಿ. ಸೊ ಇದನ್ನು ನಾವು ಚೆನ್ನಾಗಿ ಅಗ್ದಾಗ ನಮ್ಮ ಏನು ಎಂಜಲು ಇದೆಯೋ ಇದು ಅದ್ರ ಮೇಲೆ ಚೆನ್ನಾಗಿ ಸುತ್ಕೊಳ್ತಾ ಹೋಗುತ್ತೆ. ಸೊ ನಮ್ಮ ಎಂಜಲಲ್ಲಿ ಒಂದು ಎನ್ಸೈಮ್ ಇರುತ್ತೆ, ಇದಕ್ಕೆ ನಾವು ಟೈಲಿನ್ ಅಂತ ನಾವು ಹೇಳ್ತೀರಿ. ಸೊ ಈ ಎನ್ಸೈಮ್ ಅದನ್ನು ಚೆನ್ನಾಗಿ ಬ್ರೇಕ್ ಡೌನ್ ಆದಾಗ ಅದರಲ್ಲಿ ತುಂಬ ಚೆನ್ನಾಗಿ ಅದನ್ನು ಮಿಕ್ಸಪ್ ಆದಾಗ ನಮ್ಮ ಡೈಜೆಷನ್ನಿಗೆ ಅದು ಏಡ್ ಮಾಡ್ತಾ ಹೋಗುತ್ತೆ. ನಂತರ ಯಾವುದೇ
ಬ್ಯಾಕ್ಟೀರಿಯಾಸ್ ಇದ್ದಾಗ ಆ ಬ್ಯಾಕ್ಟೀರಿಯಾ ಅದನ್ನು ಆ ಒಂದು ಚೈಲಿನ್ ಎನ್ಸೈಮ್ ಏನಿದೆಯೋ ಅದನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಸಾಯಿಸ್ತಾ ಹೋಗುತ್ತೆ. ಸೊ ಹೊಟ್ಟೆಗೆ ಹೋದಾಗ ಅದು ಕ್ಲೀನಾಗಿರುತ್ತೆ, ಸೊ ಡೈಜೆಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಚರ್ನಿಂಗ್ ಅಂತ ಹೇಳ್ತೀರಿ. ಹೊಟ್ಟೆಯಲ್ಲಿ ನಾವೇನು ತಿಂದಿರ್ತೀರಿ ಊಟ ಅದು 1.5 ಗಂಟೆ 2 ಗಂಟೆ ಅಷ್ಟು ಸಮಯ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಹೊಟ್ಟೆಯ ಭಾಗದಲ್ಲಿ ನಮ್ಮ ಫಿಂಗರ್ಸ್ ಥರ ನಮ್ಮ ಕೈ ಬೆರಳು ಹೇಗಿರುತ್ತೋ ಇದೇ ಥರ ನಮ್ಮ ಹೊಟ್ಟೆಯಲ್ಲಿ ಒಂದು ರೂಗೆ ಅಂತ ನಾವು ಒಂದು ಸ್ಟ್ರಕ್ಚರ್ಸ್ನ ನಾವು ನೋಡ್ತೀರಿ. ಅದನ್ನು ಚೆನ್ನಾಗಿ ತಿರ್ಸುತ್ತೆ, ಚೆನ್ನಾಗಿ ಪೇಸ್ಟ್ ಥರ ಮಾಡ್ತಾ ಹೋಗುತ್ತೆ. ಸೊ ಇದಾಗೋದಕ್ಕೆ ನಾವು ಚೆನ್ನಾಗಿ ಅಗಿಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ನೋಡ್ತೀರಿ, ಈಗ ನಾವು ಫಾರ್ ಎಕ್ಸಾಂಪಲ್ ಇಡ್ಲಿ ನಾವು ತಿಂದಾಗ ಸಾಫ್ಟ್ ಸ್ಟ್ರಕ್ಚರ್ಸ್, ಇಡ್ಲಿ ಇರಬಹುದು, ಮೊಸರನ್ನ ಇರಬಹುದು, ಬೇರೆ ಏನಾದರೂ ತಿಂದಾಗ 2-3 ಸತಿ ನಾವು ಅಗಿತೀರಿ, ನಂತರ ನಾವು ನುಂಗ್ ಬಿಡ್ತೀರಿ. ಸೊ ಇದು ಮಾಡೋದು ತಪ್ಪು. ಚೆನ್ನಾಗಿ ನಾವು ಅಗದಿ ನಾವು ತಿನ್ನಬೇಕಾಗತ್ತೆ ಒಂದು. ನಂತರ ತುಂಬ ಜಾಸ್ತಿ ತುಂಬ ಸ್ಪೈಸಿ ಫುಡ್ನ ತಿನ್ನೋದಿರಬಹುದು, ತುಂಬ ಜಾಸ್ತಿ ಏರಿಯೇಟೆಡ್ ಡ್ರಿಂಕ್ಸ್ ಇರಬಹುದು, ಸ್ಮೋಕಿಂಗ್ ಇರಬಹುದು, ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು. ಇವೆಲ್ಲ ಇದ್ದರೆ ಇದನ್ನು ಕಟ್ ಡೌನ್ ಮಾಡಬೇಕಾಗತ್ತೆ. ಇದು ನಮ್ಮ ಈಟಿಂಗ್ ಹ್ಯಾಬಿಟ್ಸ್. ನಂತರ ನಮ್ಮ ಡೆಂಟಲ್ ಹೈಜೀನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಹೈಜೀನ್ ಕರೆಕ್ಟಾಗಿರಲಿಲ್ಲ ಅಂದರೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಸೊ ಊಟ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಹೋಗಿ ಮಲ್ಕೊಳೋದಿರಬಹುದು. ಈಗ ನಾವು ನೋಡ್ತೀರಿ, ಊಟ ಮಾಡಿದ ತಕ್ಷಣವೇ ಮಲ್ಕೊಳ್ಳಿಲ್ಲ ಅಂದ್ರೂ ಕೂಡ ಕೂತ್ಕೊಂಡು ಮೊಬೈಲ್ ನೋಡೋದಿರಬಹುದು ಅಥವಾ ಟೆಲಿವಿಷನ್ ನೋಡೋದಿರ್ಬೋದು. ಇದನ್ನು ನಾವು ಮಾಡ್ತೀರಿ. ಸೊ ಊಟ ಮಾಡಿ ಅಟ್ಲೀಸ್ಟ್ ಒಂದು 10-15 ನಿಮಿಷ ನಾವು ನಡಿಬೇಕಾಗತ್ತೆ ಅಥವಾ ಸಿಂಪಲ್ ಫಿಸಿಕಲ್ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ಸಿಂಪಲ್ ಮೆಷರ್ಸ್. ಇದರ ಜೊತೆ ಎಕ್ಸಸೈಸ್ ಇರಬಹುದು, ಅರ್ಲಿ ಮಾರ್ನಿಂಗ್ ವಾಕ್ ಇರಬಹುದು. ಇವನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಬರೋದ್ರಿಂದ ನಾವು ನೋಡ್ಕೊಳ್ಬಹುದು. ಓಕೆ, ಚಿಕ್ಕ ಮಕ್ಕಳಲ್ಲಿ ಹಾಲು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ ಅಂತ ಒಂದಿಷ್ಟು ಜನ ಅಂದ್ಕೊಂಡಿದ್ದಾರೆ. ನಿಜನಾ ಡಾಕ್ಟರ್ ಇದು? ನೋಡಿ, ಮಕ್ಕಳಿಗೆ ಈಗ ತುಂಬ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ನೋಡ್ತೀರಿ, ಎದೆ ಹಾಲು ಕುಡಿಸಾದ ನಂತರ ನಾವು ಬರ್ಪ್ ಮಾಡೋಕ್ಕೆ ಹೇಳ್ತೀರಿ. ಅಂದರೆ ಅವ್ರಿಗೆ ಶೋಲ್ಡ್ರ್ ಮೇಲೆ ಹಾಕಿ ಒಂದು 2-3 ಮಿನಿಟ್ಸ್ ಆದರೂ ಅದನ್ನು ಬರ್ಪ್ ಮಾಡಿ ಅವ್ರಿಗೆ ಎರೆಕ್ಟೇಷನ್ಸ್ ಬಂದಾದ ನಂತರ ಮಲಗಿಸಿ ಅಂತ ನಾವು ಹೇಳ್ತೀರಿ. ಸೊ ಹಾಲು ಕುಡ್ದಾದ ನಂತರ ಇದು ಬರ್ಪ್ ಆಗಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಆಗಬಹುದು. ಅದರ್ವೈಸ್ ಜನರಲಿ ಹಾಲಿಂದ ಡೆಫಿನೆಟ್ಲಿ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗೋದಿಲ್ಲ. ಬಟ್ ಸರ್ಟನ್ ಮಕ್ಕಳಲ್ಲಿ ಒಂದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ನಾವೊಂದು ನೋಡ್ತೀರಿ. ಸೊ ಹಾಲಲ್ಲಿ ಒಂದು ಅಂಶ ಇರುತ್ತೆ, ಇದಕ್ಕೆ ನಾವು ಲ್ಯಾಕ್ಟೋಸ್ ಅಂತ ಹೇಳ್ತೀರಿ. ಒಬ್ಬ ಮಕ್ಕಳಲ್ಲಿ ಈ ಲ್ಯಾಕ್ಟೋಸ್ ಎಲರ್ಜಿ ಇರುತ್ತೆ. ಸೊ ಅವ್ರ ದೇಹದಲ್ಲಿ ಲ್ಯಾಕ್ಟೋಸ್ ಹೋಗಿದ ತಕ್ಷಣವೇ ಅವ್ರಿಗೆ ಏನಾದರೂ ಒಂದು ತೊಂದರೆ ಆಗಬಹುದು, ಅಥವಾ ಅವ್ರಿಗೆ ಲೂಸ್ ಮೋಷನ್ಸ್ ಆಗಬಹುದು, ಅಥವಾ ಅವ್ರಿಗೆ ವಾಂತಿ ಆಗಬಹುದು, ಅಥವಾ ಕೈ ಕಾಲಲ್ಲಿ ಒಂಥರ ರ್ಯಾಷಸ್ ಆಗಬಹುದು, ಇದು ಆಗಬಹುದು. ಸೊ ಇದಕ್ಕೆ ನಾವು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀರಿ. ಇದು ಕೂಡ ಅಗೇನ್ ಸರ್ಟಿನ್ ಜೆನೆಟಿಕ್ ಟ್ರಯೇಟ್ಸ್ ಇದ್ದಾಗ ಆಗಬಹುದು, ಅಥವಾ ಸರ್ಟಿನ್ ನಮ್ಮ ದೇಹದಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಕರೆಕ್ಟಾಗಿರಲಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಅದರ್ವೈಸ್ ಜನರಲಿ ಮಕ್ಕಳಲ್ಲಿ ಗ್ಯಾಸ್ಟ್ರೈಟಿಸ್ ಅತಿ ಹೆಚ್ಚಾಗಿ ನಾವು ನೋಡೋದಿಲ್ಲ. ಬಟ್ ಎಸ್, ಈ ಥರ ಈಟಿಂಗ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಇರಲಿಲ್ಲ ಅಂದರೆ ಈ ಒಂದು ಸಮಸ್ಯೆ ಆಗಬಹುದು. ಅಥವಾ ಮಕ್ಕಳಲ್ಲಿ ಯಾವುದೋ ಒಂದು ಔಷಧಿ ತೊಗೊಳ್ತಾ ಇದ್ದಾಗ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ಏನಾದರೂ ಕೊಡ್ತಾ ಇದ್ದರೆ ಯಾವುದಾದ್ರೂ ಬೇರೆ ಕಂಡೀಷನ್ಸ್ನಿಂದ ಆ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸು ಕೂಡ ಆಗಬಹುದು. ಸೊ ಬೇಸಿಕಲಿ ಮಕ್ಕಳಲ್ಲೂ ಕೂಡ ಅಷ್ಟೇ, ನಾವೊಂದು ಹ್ಯಾಬಿಟ್ನ ನಾವು ಚೆನ್ನಾಗಿ ಮಾಡಬೇಕಾಗತ್ತೆ. ಈಟಿಂಗ್ ಹ್ಯಾಬಿಟ್ಸ್ನ ಚೆನ್ನಾಗಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಏನು ಇಂಥ ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಗ್ಯಾಸ್ಟ್ರೈಟಿಸ್ ಮತ್ತು IBS ಇಂದ ಬಳಲ್ತಾ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು. ಎಸ್ ಡಾಕ್ಟರ್, ಗ್ಯಾಸ್ಟ್ರೈಟಿಸ್ ಮತ್ತು IBS ಕುರಿತಾಗಿ ಮಾತನಾಡ್ತಾ ಇದ್ವಿ. ಇನ್ನು ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಏನಾದರೂ ಇರುತ್ತಾ, ಇದ್ರೆ ತಿಳಿಸ್ಕೊಡಿ. ಬೇಸಿಕ್ಲಿ ಗ್ಯಾಸ್ಟ್ರೈಟಿಸ್ ಇರಬಹುದು ಅಥವಾ IBS ಇರಬಹುದು, ಇದರಲ್ಲಿ ನಾವು ನೋಡ್ತೀರಿ ನಮ್ಮ ದೇಹದಲ್ಲಿ ನಾವು ಊಟ ಮಾಡಿದ ತಕ್ಷಣವೇ ಚೇಂಜಸ್ ಆಗ್ತಾ ಹೋದಾಗ ಈ ಡೈಜೆಷನ್ ಏನು ಪ್ರೋಸೆಸ್ ಇದೆಯೋ ಇದು ಎಫರ್ಟ್ಲೆಸ್ಸಾಗಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನಮಗೇನಾದರೂ ಒಂದು ತೊಂದರೆ ಅನ್ನಿಸ್ತಾ ಇದ್ದಾಗ, ಅಂದರೆ ಈಗ ಹೊಟ್ಟೆ ಹಸು ಕರೆಕ್ಟಾಗಿ ಆಗ್ತಾ ಇಲ್ಲ, ಅಥವಾ ನಮ್ಮ ಮೋಷನ್ಸ್ ಕ್ಲಿಯರಾಗಿ ಆಗ್ತಾ ಇಲ್ಲ, ಸೊ ಇದು ಇದ್ದಾಗ ಡೆಫಿನೆಟ್ಲಿ ಇದು ಒಂದು ಅರ್ಲಿ ವಾರ್ನಿಂಗ್ ಸೈನ್ಸ್. ಸೊ ಇದನ್ನು ನಾವು ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಥರದ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಹೋಗಬಹುದು. ಹೊಟ್ಟೆ ಉಬ್ರ ಆಗೋದಿರಬಹುದು, ಅಥವಾ ತೇಗ್ ಜಾಸ್ತಿ ಬರೋದಿರಬಹುದು, ಹೊಟ್ಟೆ ನೋವು ಬರೋದು, ಇದನ್ನು ನಾವು ನೋಡ್ತೀರಿ. ಸೊ ನಮ್ಮ ಡೈಜೆಷನ್ ನಾವು ಅಸೆಸ್ ಮಾಡೋದಕ್ಕೆ ದಿ 2 ಇಂಪಾರ್ಟೆಂಟ್ ಥಿಂಗ್ಸ್, ಒಂದು ಹೊಟ್ಟೆ ಹಸುವಾಗೋದು, ನಂತರ ಎಕ್ಸ್ಕ್ರೀಷನ್ ಅಥವಾ ಮೋಷನ್ಸ್ ಕರೆಕ್ಟಾಗಿ ಆಗ್ತಿರೋದು. ಇದು 2 ಕರೆಕ್ಟಾಗಿ ಆಗ್ತಿದ್ರೆ ಏನೂ ತೊಂದರೆ ಇರೋದಿಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ತೊಂದರೆ ಆಗ್ತಾ ಇದ್ದಾಗ
ಫಾರ್ ಅ ಲಾಂಗ್ ಟರ್ಮ್. ಯಾವುದೋ ಒಂದಿನ ನಮಗೆ ಮೋಷನ್ ಸರಿಯಾಗಿಲ್ಲ ಅದು ಪರವಾಗಿಲ್ಲ, ಬಟ್ ದಿನ ಮೋಷನ್ಸ್ ಕ್ಲಿಯರಾಗಿ ಆಗ್ತಾಯಿಲ್ಲ ಅಥವಾ ಹೊಟ್ಟೆ ಹಸಿವೆ ಆಗ್ತಾಯಿಲ್ಲ, ಇದು ಲಾಂಗ್ ಟರ್ಮ್ ಒಂದು 10-15 ದಿನಕ್ಕಿಂತ ಹೆಚ್ಚಾಗಿ ಹಾಗೆ ಇತ್ತು, ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ, ಮನೆ ಮದ್ದು ನಾವು ಮಾಡ್ತಿದ್ರಿ ಆದರೂ ಕಡಿಮೆ ಆಗ್ತಿಲ್ಲ, ಆಗಿದ್ದಾಗ ಇದೊಂದು ಡೆಫಿನೆಟ್ಲಿ ಒಂದು ಅರ್ಲಿ ವಾರ್ನಿಂಗ್ ಸೈನ್ ಅಂತ ನಾವು ಹೇಳಬಹುದು. ಓಕೆ ಡಾಕ್ಟರ್, ಒಂದಿಷ್ಟು ಮಂದಿ ಇರ್ತಾರೆ ಟೀ ಕಾಫಿಗೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ. ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು 4-5 ಸರಿ ಟೀ ಕಾಫಿ ಕುಡಿತಾನೆ ಇರ್ತಾರೆ. ಇದರಿಂದ ಕೂಡ ಗ್ಯಾಸ್ಟ್ರೈಟಿಸ್ ಏನಾದರೂ ಬರುತ್ತಾ ಅಂತ? ನೋಡಿ, ನಾವು ಯಾವುದೇ ಒಂದು ಆಹಾರ ಅಥವಾ ಯಾವುದೇ ಒಂದು ಪದ್ಧತಿನ ನಾವು ತುಂಬ ಹೆಚ್ಚಾಗಿ ನಾವು ತಗೊಂಡಾಗ ಅದರಿಂದ ನಮಗೆ ಸಮಸ್ಯೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ಸೊ ಈಗ ಟೀ ಇರಬಹುದು, ಕಾಫಿ ಇರಬಹುದು, ಒಂದು ಲಿಮಿಟ್ ಕ್ವಾಂಟಿಟಿಯಲ್ಲಿ ನಾವು ತಗೊಂಡ್ರೆ ಇದು ನಮ್ಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಅದರಿಂದ ನಮಗೆ ಒಂದು ಅಷ್ಟು ಮೆಂಟಲ್ ರಿಲ್ಯಾಕ್ಸೇಷನ್ ಆಗಬಹುದು, ನಾವು ಎನರ್ಜೆಟಿಕ್ ಆಗಿರಬಹುದು. ಬಟ್ ಈಗ ಸುಮಾರು ನಾವು ಟೀ ಕಾಫಿನೇ ಕುಡಿತಾ ಇದ್ದಾಗ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಆಗ್ಬೋದು. ಸಿಂಪಲ್ ಥಿಂಗ್ ನಾನು ಹೇಳ್ತೀನಿ, ಈಗ ಒಬ್ಬ ವ್ಯಕ್ತಿ ಒಂದು 5-6 ಸತಿ ಟೀ ಅಥವಾ ಕಾಫಿ ಕುಡಿತಾ ಇದ್ದಾಗ, ಅವರು ಬಿಸಿ ಟೀ ಕಾಫಿ ಕುಡಿತಿದ್ದಾಗ ಒಂದು ಏನಾಗುತ್ತೆ ಅಂದರೆ ಪದೇ ಪದೇ ಆ ಒಂದು ಹೊಟ್ಟೆಗೆ ಎಕ್ಸರ್ಷನ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ನಂತರ ಅವರು ಎಷ್ಟು ಊಟ ಮಾಡೋದಿರುತ್ತೋ ಅಷ್ಟು ಊಟ ಮಾಡೋದಿಲ್ಲ, ಊಟ ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಈ ಒಂದು ಸಮಸ್ಯೆ ಆಗಬಹುದು, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆಗಬಹುದು. ತುಂಬ ಬಿಸಿ ಕಾಫಿ ಅಥವಾ ತುಂಬ ಬಿಸಿ ಊಟ ಇರಬಹುದು, ಟೀ ಇರಬಹುದು, ಇದನ್ನು ನಾವು ಪದೇ ಪದೇ ಕುಡಿತಾ ಇದ್ದಾಗಲೂ ಕೂಡ ಆ ಒಂದು ಲೈನಿಂಗ್ ಲೇಯರಲ್ಲಿ ಇರಿಟೇಷನ್ ಆಗ್ತಾ ಹೋಗುತ್ತೆ. ಸೊ ಯಾವತ್ತೂ ಒಂದು ದಿನ ನಾವು 3-4 ಕಪ್ ಕಾಫಿ ಕುಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಸೊ ಇದೇ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಕೆಲಸದಲ್ಲಿ ಬರೀ ಟೀ ಕಾಫಿ ಕುಡಿತಾ ಇರ್ತೀರಿ, ಊಟ ಮಾಡೋದಿಲ್ಲ. ಸೊ ಈ ಥರ ಸಾಕಷ್ಟು ಜನಕ್ಕೆ ನಾವು ನೋಡ್ತೀರಿ ಇವರಲ್ಲಿ ಲಾಂಗ್ ಟರ್ಮ್ ಈ ಥರ ಸಮಸ್ಯೆ ಆಗ್ತಾ ಹೋದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಆಗ್ಬೋದು. ಸೊ ಈಗ ಯಾರೋ ಒಬ್ಬರು ಒಂದಿನ ಎಲ್ಲೋ ಆಚೆ ಹೋಗ್ತಿದ್ದೀರಿ, ಬರೀ ಒಂದು 3-4 ಸತಿ ಟೀ ಕುಡಿದ್ಬಿಟ್ರೆ ಅವ್ರಿಗೆ ಡೆಫಿನೆಟ್ಲಿ ಏನೂ ತೊಂದರೆ ಆಗೋದಿಲ್ಲ. ಬಟ್ ಇದೇ ಅಭ್ಯಾಸ ಮಾಡ್ಕೊಂಡು ಅದೇ ಥರ ಮಾಡ್ತಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಆಗಬಹುದು. ಓಕೆ ಡಾಕ್ಟರ್, ಬಹುತೇಕರಿಗೆ ಗ್ಯಾಸ್ಟ್ರೈಟಿಸ್ ಅಂದರೆ ಏನಂತ ಗೊತ್ತಿರುತ್ತೆ, ಬಟ್ ಆದರೆ IBS ಅಂದರೆ ಎಷ್ಟೊಂದು ಜನ ಕೇಳೇ ಇರೋದಿಲ್ಲ. ಈ IBS ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡಿ. ನೋಡಿ, IBS ಅಂತ ಹೇಳಿದ್ರೆ ಇದಕ್ಕೆ ನಾವು ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಅಂದರೆ ಇದು ನಮ್ಮ ಕರಳಲ್ಲಿ ಆಗುವಂಥ ಒಂದು ಸಮಸ್ಯೆ. ಸೊ ಬೇಸಿಕ್ಲಿ ನಾವು ಏನೊಂದು ಊಟ ಮಾಡಿದಾಗ ಡೈಜೆಷನ್ ಆಗಿ ಎಕ್ಸ್ಕ್ರೀಷನ್ ಆಗೋದು ಒಂದು ಪ್ರೋಸೆಸ್ ಇರುತ್ತೆ. ಸೊ ಈ ಕರಳಲ್ಲಿ ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ಸೊ ನಾವು ಊಟ ಮಾಡಿರ್ತೀರಿ, ಅದರಿಂದ ಏನು ನ್ಯೂಟ್ರಿಯೆಂಟ್ಸ್ ಬೇಕಿರುತ್ತೋ, ಏನು ನಮ್ಗೆ ಶಕ್ತಿ ಬೇಕಿರುತ್ತೋ ಅವೆಲ್ಲ ನಮ್ಮ ಕರಳಿಂದ ಅಬ್ಸಾರ್ಬ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಬಂದು ವೇಸ್ಟ್ ಪ್ರಾಡಕ್ಟ್ಸ್ ನಮ್ಮ ದೊಡ್ಡ ಕರಳಲ್ಲಿ ಬಂದು ಅಲ್ಲಿಂದ ಅದು ಎಕ್ಸ್ಕ್ರೀಟ್ ಆಗುತ್ತೆ. ಸೊ IBS ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕರಳಲ್ಲಿ ಇರಿಟಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಹೋಗಬಹುದು. ಸೊ ಈ ಇಂಟೆಸ್ಟೈನಲ್ ಮೊಟಿಲಿಟಿ ಅಂತ ನಾವು ಹೇಳ್ತೀರಿ, ಈ ಮೊಟಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಿಂದ ನಾವು ನೋಡ್ತೀರಿ IBS ಸಮಸ್ಯೆ ಇರೋರಲ್ಲಿ ನಾವು ನೋಡ್ತೀರಿ ಅವರು ಊಟ ಮಾಡಿದ ತಕ್ಷಣವೇ ಮೋಷನ್ಗೆ ಹೋಗಬೇಕು ಅಂತ ಅನ್ಸುತ್ತೆ. ಊಟ ಮಾಡಿ ಇನ್ನು ಕೈ ತೊಳೆದಿರೋದೆಲ್ಲ ಅವ್ರಿಗೆ ತುಂಬ ಅರ್ಜ್ ಶುರು ಆಗಿಬಿಡುತ್ತೆ. ಸೊ ಇದಾಗಬಹುದು. ದಿನಕ್ಕೆ ಒಂದು 8-10 ಸರಿ ಲೂಸ್ ಮೋಷನ್ಸ್ ಆಗೋದಿರಬಹುದು, ಅಥವಾ ಒಂದು ಸತಿ ಲೂಸ್ ಮೋಷನ್ಸ್ ಆಗುತ್ತೆ, ಒಂದು ಸತಿ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು IBS ಅಂತ ಹೇಳ್ತೀರಿ. ಸೊ ಅಥವಾ ನಾವು ನೋಡ್ತೀರಿ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ತಿಂದಿದ ತಕ್ಷಣವೇ ಅವ್ರಿಗೆ ಇಮಿಡಿಯೇಟಾಗಿ ಲೂಸ್ ಟೂಲ್ಸ್ ಆಗಬಹುದು. ಸರ್ಟನ್ ಇಂಡಿವಿಜುವಲ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ತಿದ್ದಂಗೆ ಹಾಲು ಕುಡಿದಿದ ತಕ್ಷಣವೇ ಒಬ್ಬರಲ್ಲಿ ಈ ಥರ ಹೊಟ್ಟೆ ನೋವು ಬರಬಹುದು, ತುಂಬ ಹೊಟ್ಟೆ ಎಣ್ಣದಂಗೆ ಆಗುತ್ತೆ, ವಾಂತಿ ಆಗಬಹುದು, ಅಥವಾ ಲೂಸ್ ಮೋಷನ್ಸ್ ಆಗ್ತಾ ಹೋಗುತ್ತೆ. ಅದೇ ಥರ ಗೋಧಿಯಲ್ಲಿ ಒಂದು ಗ್ಲೂಟನ್ ಅಂತ ನಾವು ನೋಡ್ತೀರಿ. ಸೊ ಈ ಗ್ಲೂಟನ್ ಇಂಟಾಲರೆನ್ಸ್ ಇದ್ದರೂ ಕೂಡ ಇದರಿಂದ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಅವರು ತೊಗೊಂಡಿದ ತಕ್ಷಣವೇ ಅವರಲ್ಲಿ ಈ ಒಂದು ಸಮಸ್ಯೆಯಾಗಿ ಅವ್ರಿಗಲ್ಲೂ ಕೂಡ ಅದೇ ಥರ ಲೂಸ್ ಮೋಷನ್ಸ್ ಇರಬಹುದು, ವಾಮಿಟಿಂಗ್ ಇರಬಹುದು, ಹೊಟ್ಟೆ ನೋವು ಕಂಡು ಬರೋದಿರಬಹುದು. ಇದನ್ನು ನಾವು ನೋಡ್ತೀರಿ. ಬೇಸಿಕ್ಲಿ ಈ IBS ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಒಂದು ಫ್ಯಾಮಿಲಿಯಲ್ ಹಿಸ್ಟ್ರಿ, ಬೇರೆ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಒಬ್ಬರಿಗಿದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಒಂದು. ಅಥವಾ ನಾವು ನೋಡ್ತೀರಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಜಾಸ್ತಿ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ ಹೆಚ್ಚಿದ್ದಾಗ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅಥವಾ ತುಂಬ ಜಾಸ್ತಿ ಪ್ರೆಷರ್ ಇದ್ದಾಗ, ಮೆಂಟಲ್ ಪ್ರೆಷರ್ ಇದ್ದಾಗಲೂ ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಕಂಡು ಬರ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಇವೆರಡು ಕಾರಣದಿಂದ ಈ IBSನ ನಾವು ಹೆಚ್ಚಾಗಿ ನಾವು ನೋಡ್ತೀರಿ. ಓಕೆ, ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡಿ, ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ. IBSಲ್ಲೂ ಕೂಡ ತುಂಬ ಡಿಫ್ರೆಂಟ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಒಂದು ತುಂಬ ಇರಿಟಬಲ್ ಬವಲ್ ಸಿಂಡ್ರೋಮಲ್ಲಿ ಒಂದು ನಾವು ನೋಡೋದು ಒಂದು ವೇಗ್ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಹೊಟ್ಟೆಯ ಭಾಗದಲ್ಲಿ ನೋವು ಕಂಡು ಬರ್ತಾ ಹೋಗುತ್ತೆ. ಸೊ ಅದು ಕರಳಲ್ಲಿ ನಮ್ಮ ಒಕ್ಕಳು ಸುತ್ತಮುತ್ತ ನೋವು ಕಂಡು ಬರಬಹುದು, ಅಥವಾ ಕಿಬ್ಬೊಟ್ಟೆಯಲ್ಲಿ ನೋವು ಕಂಡು ಬರ್ತಾ ಹೋಗುತ್ತೆ. ಊಟ ಮಾಡಿದ ತಕ್ಷಣವೇ ಮೋಷನ್ಗೆ ಹೋಗಬೇಕು ಅಂತ ಅನ್ಸುತ್ತೆ, ಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಸಿಂಪ್ಟಮ್.
ಇದರ ಜೊತೆ ನಾವು ನೋಡ್ತೀರಿ ಸಾಕಷ್ಟು ಜನದಲ್ಲಿ ಈ ಮಿಕ್ಸ್ಡ್ ವೆರೈಟಿನ ನಾವು ನೋಡ್ತೀರಿ. ಸೊ ಒಂದು ದಿನ ಮೋಷನ್ಸ್ ತುಂಬ ಹೆಚ್ಚಾಗುತ್ತೆ, ಒಂದಿನ ಕಾನ್ಸ್ಟಿಪೇಷನ್ ಆಗುತ್ತೆ, 3-4 ದಿನ ಆದರೂ ಕೂಡ ಅವ್ರಿಗೆ ಮೋಷನ್ ಆಗೋದಿಲ್ಲ. ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಇದ್ದಾಗ, ಸೊ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ 1 ಗಂಟೆಗೆ ನಾವೆಲ್ಲಾದರೂ ಹೋಗಬೇಕಂದ್ರೆ ಅವ್ರಿಗೆ ಒಂದು 11 ಗಂಟೆಯಿಂದಲೇ ಬಾತ್ರೂಮ್ಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಪದೇ ಪದೇ ಬಾತ್ರೂಮಿಗೆ ಹೋಗೋದು. ಸೊ ಏನಾದರೂ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಮುಂಚೆ ಪದೇ ಪದೇ ಬಾತ್ರೂಮ್ಗೆ ಹೋಗ್ತಾ ಇರೋದು, ಸಣ್ಣದಾಗಿ ಲೂಸ್ ಮೋಷನ್ಸ್ ಆಗೋದು ಅಥವಾ ಮೂತ್ರ ಪದೇ ಪದೇ ಆಗೋದು. ಸೊ ಈ ಥರದ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಸೊ ಮಕ್ಕಳಲ್ಲೂ ಇರಬಹುದು ಅಥವಾ ಯುವಕರಲ್ಲಿರಬಹುದು, ಓಲ್ಡ್ ಏಜಲ್ಲೂ ಕೂಡ ಇರಬಹುದು. ಏನಾದರೂ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಹೆಚ್ಚಾಗ್ತಾ ಹೋದಾಗ ಈ ಫ್ರೀಕ್ವೆನ್ಸಿ ಆಫ್ ಮೋಷನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರ ಜೊತೆ ವೇಗ್ ಪೇನ್ ಕಂಡುಬರಬಹುದು, ಡಲ್ ಪೇನ್ ಹೊಟ್ಟೆಯಲ್ಲಿ ಕಂಡುಬರ್ತಾನೆ ಇರುತ್ತೆ. ಇದರ ಜೊತೆ ಅವ್ರ ತಲೆಯೆಲ್ಲ ಅವರ ಬರೀ ಮೋಷನ್ ಮಾಡೋದಲ್ಲೇ ಇರುತ್ತೆ, ಬೇರೆ ಯಾವುದೇ ಒಂದು ವಿಚಾರಕ್ಕೆ ಅವ್ರು ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಈಗ ಎಲ್ಲಾದರೂ ಒಂದು ಮೀಟಿಂಗ್ ಹೋಗಬೇಕು, ಮನೆ ಆಚೆ ಹೋಗಬೇಕು ಅಂದರೆ, ಈಗ ಸಿಂಪಲ್ ಅವ್ರ ಮನೆಯಿಂದ ಮಾರ್ಕೆಟಿಗೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಎಲ್ಲಾದರೂ ಹೋಗಬೇಕಂದ್ರೆ ಬರೀ ಅಲ್ಲಿ ಹೋದಾಗ ಮೋಷನ್ ಆಗಿಬಿಟ್ರೆ ಅಥವಾ ಅರ್ಜ್ ಬಂದುಬಿಟ್ರೆ ಹೇಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈ ಥರ ಒಂದು ಆ್ಯಂಗ್ಸೈಟಿ, ಒಂದು ಫಿಯರ್ ಡೆವಲಪ್ ಆಗ್ತಾ ಹೋಗುತ್ತೆ. ಇದೊಂದು ತುಂಬ ಹೆಚ್ಚಾಗಿ ನಾವು IBS ಅಲ್ಲಿ ನಾವು ನೋಡ್ತೀರಿ. ಇದರ ಜೊತೆ ನಾವು ಎಲ್ಲ ಥರದ ಒಂದು ಪರೀಕ್ಷೆ ಮಾಡಿಸಿದಾಗ ಸರ್ಟನ್ ಬ್ಲಡ್ ಟೆಸ್ಟ್ಸ್ ಇರಬಹುದು, ಸ್ಕ್ಯಾನಿಂಗ್ ಇರಬಹುದು, ಎಂಡೋಸ್ಕೋಪಿ ಇರಬಹುದು, ಇವೆಲ್ಲ ಮಾಡಿದ್ರೂ ಕೂಡ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ. ಬಟ್ ಪೇಷಂಟಿಗೆ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಫೀಚರ್ ಹೆಚ್ಚಾಗಿ ನಾವು IBS ಅಲ್ಲಿ ನಾವು ನೋಡ್ತೀರಿ. ಯಾವೆಲ್ಲ ಆಹಾರಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ IBS ಸಮಸ್ಯೆ ಇರುವಂಥವ್ರು? ತುಂಬ ಸ್ಪೈಸಿ ಫುಡ್ ಇರಬಹುದು, ಆಚೆ ಊಟ ಇರಬಹುದು, ಇದನ್ನು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರ ಜೊತೆ ಸಾಫ್ಟ್ ಡಯಟನ್ನ ಫಾಲೋ ಮಾಡೋದಿರಬಹುದು, ಆದಷ್ಟು ಮನೆ ಊಟ ಮಾಡೋದಿರಬಹುದು, ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ನ ನಾವು ತೊಗೊಳೋದಿರಬಹುದು, ಇದನ್ನು ಮಾಡೋದು ತುಂಬ ಇಂಪಾರ್ಟೆಂಟ್. ಸರ್ಟನ್ ಇಂಡಿವಿಜುವಲ್ಸಲ್ಲಿ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ತೊಗೊಂಡಾಗ ಅವ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದಂಗೆ ಹಾಲಿರಬಹುದು ಅಥವಾ ಗೋಧಿರಬಹುದು, ವೇರ್ ಲ್ಯಾಕ್ಟೋಸ್ ಅಥವಾ ಗ್ಲೂಟನ್ ಇಂಟಾಲರೆನ್ಸ್ ಇದ್ದರೆ ಇವರಲ್ಲಿ ಈ ಥರ ಒಂದು ಹಾಲಿನ ಯಾವುದೇ ಒಂದು ಆಹಾರ ಇರಬಹುದು ಅಥವಾ ಸ್ವೀಟ್ ಇರಬಹುದು, ಟೀ, ಕಾಫಿ ಇರ್ಬೋದು, ತೊಗೊಂಡಿದ ತಕ್ಷಣ ಅವ್ರಿಗೆ ಒಂದು ಸಮಸ್ಯೆ ಆಗುತ್ತೆ. ಸೊ ಅವರು ಅದನ್ನು ಐಡೆಂಟಿಫೈ ಮಾಡಿದರೆ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಹೆಚ್ಚಾಗಿ ನಾವು ಹಣ್ಣು ತಿನ್ನೋದಿರಬಹುದು, ನೀರು ಬಾಯ್ಲ್ಡ್ ವಾಟರ್ ಕುಡಿಯೋದಿರಬಹುದು, ಅಥವಾ ನಮ್ಮ ಹ್ಯಾಂಡ್ ಹೈಜೀನ್ನ ಮೇಂಟೈನ್ ಮಾಡೋದಿರಬಹುದು. ಇವನ್ನೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಬಟ್ IBS ಇದ್ದಾಗ ಇದಕ್ಕೆ ಸರ್ಟನ್ ಮೆಡಿಕೇಷನ್ಸ್ ನಾವು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟು ಅದನ್ನು ಸರಿ ಮಾಡಿದಾಗ ಮಾತ್ರ ನಂತರ ಅವರು ಎಲ್ಲ ಥರದ ಒಂದು ಆಹಾರ ನಾವು ಉಪಯೋಗಿಸಬಹುದು. ಓಕೆ ಡಾಕ್ಟರ್, ಗ್ಯಾಸ್ಟ್ರೈಟಿಸ್ ಮತ್ತು IBSಗೆ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡೋದಾದರೆ? ಬೇಸಿಕ್ಲಿ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ಎರಡೂ ಕೂಡ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಬರುವಂಥ ಕಾಯಿಲೆ. ಬಟ್ ಗ್ಯಾಸ್ಟ್ರೈಟಿಸ್ ಸಾಮಾನ್ಯವಾಗಿ ನಾವು ನೋಡ್ತೀರಿ ವೇರ್ ನಮ್ಮ ಫುಡ್ ಪೈಪ್ ಏನಿದೆಯೋ ಇದಕ್ಕೆ ನಾವು ಈಸೋಫೇಗಸ್ ಅಂತ ಹೇಳ್ತೀರಿ, ಇದಲ್ಲಾಗೋದು, ನಂತರ ನಮ್ಮ ಹೊಟ್ಟೆಯಲ್ಲಾಗೋದು ಅಥವಾ ಅರ್ಲಿ ಪಾರ್ಟ್ ಆಫ್ ಇಂಟೆಸ್ಟೈನಲ್ಲಿ ಆಗೋದಕ್ಕೆ ಇದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ನಾವು ಹೇಳ್ತೀವಿ. ಸೊ ಅಪ್ಪರ್ ಪಾರ್ಟ್ ಆಫ್ ದಿ GI ಟ್ರ್ಯಾಕ್ಟ್ ಏನಿದೆಯೋ ಇದರಲ್ಲಿ ತೊಂದರೆ ಕಂಡು ಬಂದಾಗ, ಈ ಥರ ಇನ್ಫ್ಲಮೇಟ್ರಿ ಸೈನ್ಸ್ ಎಲ್ಲ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಇದಕ್ಕೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ವೆರಾಸ್ ಲೋವರ್ ಪಾರ್ಟಲ್ಲಿ ನಮ್ಮ ಇಂಟೆಸ್ಟೈನ್ಸಲ್ಲಿ ಐಲಿಯಮ್, ಜೆಜುನಮ್ ಇದರಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಆಗ ಅದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸೊ ಇದು ಸಿಂಡ್ರೋಮ್ ಅಂತ ಹೇಳಿದಾಗ ತುಂಬ ವೆರೀಡ್ ಸಿಂಪ್ಟಮ್ಸ್ನ ನಾವು ನೋಡ್ಬೋದು. ಬರೀ ಒಂದು ಸಿಂಪ್ಟಮ್ ಇರಬಹುದು ಅಥವಾ ಒಂದು ಕಾಂಬಿನೇಷನ್ ಆಫ್ 5-6 ಸಿಂಪ್ಟಮ್ಸು ಕೂಡ ನಾವು ನೋಡಬಹುದು. ಸೊ ಅಪ್ಪರ್ ಪಾರ್ಟಲ್ಲಿ ನಂತರ ಲೋವರ್ ಪಾರ್ಟಲ್ಲಿ ಕಂಡುಬರುವಂಥ ಸಮಸ್ಯೆಗೆ ಗ್ಯಾಸ್ಟ್ರೈಟಿಸ್ ಆ್ಯಂಡ್ IBS ಅಂತ ನಾವು ಹೇಳ್ತೀವಿ. ಇನ್ನು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ದೊರೆಯುತ್ತೆ IBS ಮತ್ತು ಗ್ಯಾಸ್ಟ್ರೈಟಿಸ್ಗೆ? ಬೇಸಿಕ್ಲಿ ಹೋಮಿಯೋಪತಿಲಿ ನಾವು ಏನು ಮಾಡ್ತೀರಿ ಅಂದರೆ ಒಂದು ಇಂಡಿವಿಜುವಲ್ ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಈಗ 10 ಜನ ಗ್ಯಾಸ್ಟ್ರೈಟಿಸ್ ಅಥವಾ IBS ಪೇಷಂಟ್ಸ್ ಇದ್ದರೆ 10 ಜನಕ್ಕೂ ಔಷಧಿ ಬೇರೆ ಇರುತ್ತೆ. ಸೊ ಈಗ ಗ್ಯಾಸ್ಟ್ರೈಟಿಸ್ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡ್ತೀರಿ. ನಂತರ ಈ ಸಿಂಪ್ಟಮ್ಸ್ ಏನಿದೆ ಅದರ ಜೊತೆ ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಮೆಡಿಕೇಷನ್ಸ್ ಕೊಡ್ತಾ ಹೋದಾಗ ಕ್ರಮೇಣ ನಮ್ಮ ಹೊಟ್ಟೆಯ ಭಾಗದಲ್ಲಿ ಆ ಲೈನಿಂಗ್ ಲೇಯರಲ್ಲಿ ಏನು ಒಂದು ಇನ್ಫ್ಲಮೇಷನ್ ಆಗಿರುತ್ತೋ ಆ ಇನ್ಫ್ಲಮೇಷನ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಜೊತೆ ನಾವೇನು ಒಂದು ಡಯಟ್ ಇರಬಹುದು, ಎಕ್ಸಸೈಸ್ ಹೇಳಿರ್ತೀರಿ, ಇವನ್ನೆಲ್ಲ ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಒಂದು ಗ್ಯಾಸ್ಟ್ರೈಟಿಸ್ ನಂತರ IBSಗೆ ನಾವು ಈ ಥರ ಒಂದು ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಟ್ರೀಟ್ ಮಾಡ್ತೀರಿ. ಇನ್ನು ಪ್ರಿಕಾಷನರಿ ಮೆಷರ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಪ್ರಿಕಾಷನರಿ ಮೆಷರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಕಾಯಿಲೆನ ಬರ್ದಿದ್ದಂಗೆ ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಟೈಮ್ಲಿ ಫುಡ್ ಇರಬಹುದು, ಸಿಂಪಲ್ ಫುಡ್ ಇರಬಹುದು, ಎಕ್ಸಸೈಸ್ ಇರಬಹುದು, ದಿಸ್ ಆರ್ ದಿ ಬೆಸ್ಟ್ ಥಿಂಗ್ಸ್. ಒಂದು ವೇಳೆ ಇದರ ಜೊತೆ
ನಮ್ಗೆ ಏನಾದರೂ ಒಂದು ಸಿಮ್ಟಮ್ಸ್ ಕಂಡು ಬರ್ತಾ ಇದ್ದಾಗ ಸೊ 2-3 ವಾರಕ್ಕಿಂತ ಹೆಚ್ಚಾಗಿ ನಮಗೆ ಹೊಟ್ಟೆಯ ಭಾಗದಲ್ಲಿ ಬ್ಲೋಟಿಂಗ್ ಇರಬಹುದು ಅಥವಾ ಹೊಟ್ಟೆ ಹಸು ಕರೆಕ್ಟಾಗಿ ಆಗ್ತಿದ್ದಿದ್ರೆ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಈ ಸ್ಟೇಜಸಲ್ಲಿ ನಾವು ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಕರೆಕ್ಟಾಗಿ ನಾವು ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಇದನ್ನು ಅರ್ಲಿ ಸ್ಟೇಜಸಲ್ಲೇ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ಕೊಂಡು ಬಿಡಬಹುದು. ಓಕೆ ಡಾಕ್ಟರ್, ಕಂಪ್ಲೀಟಾಗಿ ಕ್ಯೂರ್ ಆಗ್ಬೋದಾ ಸರಿಯಾದಂತಹ ಚಿಕಿತ್ಸೆಯನ್ನು ತಗೊಂಡ್ರೆ? ಅರ್ಲಿ ಸ್ಟೇಜಸಲ್ಲಿ ಗ್ಯಾಸ್ಟ್ರೈಟಿಸ್ ಇರಬಹುದು ಅಥವಾ IBSಗೆ ನಾವು ಅರ್ಲಿ ಸ್ಟೇಜಸಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಸೊ ಇದನ್ನು ಬಿಟ್ಟಾಗ ವೇರ್ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆದಾಗ ಅಥವಾ ಪ್ಯಾನ್ ಗ್ಯಾಸ್ಟ್ರೈಟಿಸ್ ಆದಾಗ ಅಥವಾ ಗ್ಯಾಸ್ಟ್ರಿಕ್ ಅಲ್ಸರ್ ಆದಾಗ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅರ್ಲಿ ಸ್ಟೇಜಸಲ್ಲಿ ಇದನ್ನು ನಾವು ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಇದನ್ನು ನಾವು ಡೆಫಿನೆಟ್ಲಿ ಸಂಪೂರ್ಣವಾಗಿ ನಾವು ವಾಸಿ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್, ಇಗ್ನೋರ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗೋದು ಹೌದಾ? ಯಾವುದೇ ಒಂದು ಕಾಯಿಲೆನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಬಹುದು. ಸೊ ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀರಿ ವೇರ್ ಗ್ಯಾಸ್ಟ್ರಿಕ್ ಅಲ್ಸರ್ ಆಗ್ತಾ ಹೋಗುತ್ತೆ. ಸೊ ಅಲ್ಸರ್ ಅಂದರೆ ತುಂಬ ನಮ್ಮ ಹೊಟ್ಟೆಯ ಭಾಗದಲ್ಲಿ ತುಂಬ ಜಾಸ್ತಿ ದೊಡ್ಡದಾಗಿ ಒಂದು ಹುಣ್ಣಾಗ್ಬಿಡುತ್ತೆ. ಸೊ ಅದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಬಹುದು, ತುಂಬ ಸಿವಿಯರ್ ಪೇನ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಆ ಅಲ್ಸರ್ ಬರ್ಸ್ಟ್ ಔಟ್ ಆದಾಗ ತುಂಬ ಸಿವಿಯರ್ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಪೇಷಂಟ್ ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡೋ ಒಂದು ಸ್ಟೇಜ್ ಇರುತ್ತೆ. ಇದಕ್ಕೆ ನಾವು ಅಕ್ಯೂಟ್ ಆಬ್ಡಮನ್ ಅಂತ ಹೇಳ್ತೀರಿ. ಸೊ ಇದರ ಜೊತೆ ಸಾಕಷ್ಟು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆಗಬಹುದು, ವೆಯ್ಟ್ ಲಾಸ್ ಆಗ್ತಾ ಹೋಗಬಹುದು, ಹೇರ್ ಫಾಲ್ ಆಗಬಹುದು, ನಮ್ಮ ಮೋಷನ್ಸ್ ಕಲರ್ ತುಂಬ ಕಪ್ಪಗಾಗಬಹುದು, ಹೊಟ್ಟೆನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಥರ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಬಹುದು. ಸೊ ಅರ್ಲಿ ಸ್ಟೇಜಸಲ್ಲಿ ಇದನ್ನು ಡಯಾಗ್ನೋಸ್ ಮಾಡಿದ್ರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಇವೆಲ್ಲ ಥರದ ಕಾಂಪ್ಲಿಕೇಶನ್ಸ್ನಿಂದ ನಾವು ದೂರ ಇರಬಹುದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ಯಾಸ್ಟ್ರೈಟಿಸ್ ಮತ್ತು IBS ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಮೈ ಪ್ಲೇಷರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗ್ಯಾಸ್ಟ್ರೈಟಿಸ್ ಅಥವಾ IBS ಇಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.